Xiaomi 15 ಸೀರೀಸ್ ಒಳಗ ಒನ್ ಆಫ್ ದಿ ಚೀಪೆಸ್ಟ್ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಾಕ ತಯಾರಾಗ್ಯಾರ. ನೋಡ್ರಿಪ್ಪ, Xiaomi 15 ಸೀರೀಸ್ ಏನೈತಿ ಬಹಳ ಚಲೋ ಸೀರೀಸ್ ಐತಿ. ಅದ್ರೊಳಗು ಟಿ ಸೀರೀಸ್ ಏನ್ ಬರ್ತೈತಿ ಒನ್ ನಂಬರ್ ಗಂಡ ಕಡಿಮೆ ರೊಕ್ಕದೊಳಗ ಚಲೋ ಚಲೋ ಫೀಚರ್ಸ್ ಇದ್ದಿದ್ದ ಸ್ಮಾರ್ಟ್ ಫೋನ್ ಇರ್ತೈತಿ. ಅಂದ್ರ Xiaomi 15T Pro ಸ್ಮಾರ್ಟ್ ಫೋನ್ ಲಾಂಚ್ ಸ್ವಲ್ಪ ದಿನದೊಳಗ ಆಗೋದ ಐತಿ. ನೋಡ್ರಿಪ್ಪ, ರೀಸೆಂಟ್ಲಿ ಈ ಸ್ಮಾರ್ಟ್ ಫೋನ್ ಸಿಂಗಾಪುರ ಸರ್ಟಿಫಿಕೇಶನ್ಸ್ ಮ್ಯಾಗ ಹೋಗಿತ್ತ. ಸ್ಕ್ರೀನ್ ಮ್ಯಾಗ ಏನ್ ಕಾಣ ಕುಂತೈತಿ, ಈ ಮಾಡೆಲ್ ನಂಬರ್ ಮ್ಯಾಗ 3 ಸರ್ಟಿಫಿಕೇಶನ್ಸ್ ಮ್ಯಾಗ ಕನ್ಫರ್ಮ್ ಆಗೈತಿ. ಒಂದೇದ ಸ್ಮಾರ್ಟ್ ಫೋನ್ 5G ಆಗಿರ್ಬಹುದು, ಬ್ಲೂಟೂತ್ ಆಗಿರ್ಬಹುದು, ವೈಫೈ ಆಗಿರ್ಬಹುದು, NFC ಆಗಿರ್ಬಹುದು, ಎಲ್ಲಾ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಆಗೈತಿ. ಎರಡನೇದ ವೈರ್ಲೆಸ್ ಕಮ್ಯುನಿಕೇಶನ್ಸ್, ಅದ ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬಹುದು, ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಗಿರ್ಬಹುದು. ಇದು ಕನ್ಫರ್ಮೇಶನ್ ಲಿಸ್ಟಿಂಗ್ ಈ ವೆಬ್ಸೈಟ್ ಮ್ಯಾಗ ಆಗಿದ್ದೈತಿ. ಹೋದ ವರ್ಷ ನೋಡಕ್ ಹೋದ್ರ Xiaomi 14 Pro ಸೀರೀಸ್ ಏನಿತ್ತ Redmi K70 ದ ಒಂದು ರೀಬ್ರಾಂಡೆಡ್ ವರ್ಷನ್ ಅಂತ ಹೇಳಿದ್ರೆ ತಪ್ಪ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಈ ಸ್ಮಾರ್ಟ್ ಫೋನ್ ಒಳಗೆ ಸ್ಪೆಸಿಫಿಕೇಶನ್ಸ್ ಇದ್ದು ಅದನ್ನ ತಗೊಂಡ್ಬಂದ್ ಸ್ವಲ್ಪ ಕ್ಯಾಮ್ರಾ ಒಳಗೆ ಇಂಪ್ರೂವ್ಮೆಂಟ್ಸ್ ಮಾಡಿ Redmi 14T Pro ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರ. ಆದ್ರೂ ಈ ಸಾರ್ತಿ ಕನ್ಫರ್ಮೇಶನ್ ಹಿಂಗ ಆಗೋದೈತೆ ಅಂತ ಹೇಳಿ ಹೇಳಕ್ ಕುಂತಾರ. ಗೊತ್ತಾಗ್ಲಿಲ್ಲ, ಟೆನ್ಷನ್ ಬೇಡ. Redmi K80 ದ ಈ ಸೀರೀಸ್ ಸ್ಮಾರ್ಟ್ ಫೋನ್ ಚೀನಾ ಒಳಗೆ ಲಾಂಚ್ ಆಗಿದ್ದೈತಿ. ಅದ ಸ್ಮಾರ್ಟ್ ಫೋನ್ ಗ್ಲೋಬಲ್ ಮಾರ್ಕೆಟ್ ಒಳಗ Xiaomi 15T Pro ಹೆಸರು ಹೊಡೆದ ಸೆಲ್ ಮಾಡ್ತಾರೆ. ಆದ್ರೆ Redmi K80 Pro ಸ್ಮಾರ್ಟ್ ಫೋನ್ ಐತಿ, ಇದು ರೀಬ್ರಾಂಡೆಡ್ ಆಗಿ ಬರೋದೈತಿ ಅಂತಂದ್ರೆ Redmi K80 Pro ಡಿಸ್ಪ್ಲೇ ಬಹಳ ಚಲೋ ಸಿಗೋದೈತಿ. ಅಂದ್ರೆ 6.83 ಇಂಚಸ್ ದ LTPO OLED ಡಿಸ್ಪ್ಲೇ ಇದ್ರೊಳಗ ಸಿಗೋದೈತಿ. LTPS ಡಿಸ್ಪ್ಲೇ ಸಿಗೋದೈತಿ. ಹಂಗ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಮತ್ತೆ 2K ಕೊಡ್ಬೇಕಾ ಹಣ, ರೊಕ್ಕನು ಕಡಿಮೆ ಇರ್ತೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ. 120 Hz ರಿಫ್ರೆಶ್ ರೇಟ್. ಆದ್ರೆ ಎಲ್ಲದರಿಂದ ನಿಮ್ ಲೈಕ್ ಹಿಡಿಸೋದ ಪ್ರೊಸೆಸರ್ MediaTek ಲಿಂತ ಬರೋ MediaTek Dimensity 9400 ಪ್ರೊಸೆಸರ್ ಸಿಗಾ ಕುಂತೈತಿ. ಒನ್ ನಂಬರ್ ಟಾಪ್ ನೋಚ್ ಕ್ವಾಲಿಟಿ ಡಿಸ್ಪ್ಲೇ ಪ್ರೊಸೆಸರ್ ಇದು ಐತಿ. ಗೇಮಿಂಗ್ ಚಲೋ ಓಡಿಸ್ತೈತಿ. ಮಲ್ಟಿ ಟಾಸ್ಕಿಂಗ್ ಅಂತಂದ್ರ ಬ್ಯಾಂಡಿಗತಿ ಓಡಿಸ್ತೈತಿ. ಹಂಗ ರ್ಯಾಮರ್ ಮತ್ತು ಇಂಟರ್ನಲ್ ಸ್ಟೋರೇಜ್ ಇನ್ನೂ ಬಹಳ ವೇರಿಯಂಟ್ ಒಳಗ ಸಿಗೋದೈತಿ. ಮೇನ್ ನೋಡಕ್ ಹೋದ್ರಪ್ಪ ಹೈಯೆಸ್ಟ್ ನಮಗೆ 16GB ರ್ಯಾಮ್ ತನಕ ಇದು ಸಪೋರ್ಟ್ ಆದ್ರೆ 1TB ಇಂಟರ್ನಲ್ ಸ್ಟೋರೇಜ್ ತನಕ ಸಪೋರ್ಟ್ ಹಿಡಿತೈತಿ. ನೋಡ್ರಿಪ್ಪ, ಈಗಿನ ಜಮಾನೆ ಐತಿ ಬ್ಯಾಟ್ರಿ ದೊಡ್ಡ ಕೊಟ್ಟ ಹುಚ್ಚರ ಮಾಡಿ ಮಂದಿಗೆ ಸ್ಮಾರ್ಟ್ ಫೋನ್ ಸೇಲ್ ಮಾಡೋದೈತಿ. ಅಂದ್ರೆ ಈ ಫೋನ್ ಇದ್ರೊಳಗ ಅಂತಂದ್ರೆ ಎತ್ತಿದ ಕೈ ಆಗ್ತೈತಿ. ಅಂದ್ರೆ 7410 mAh ಇಂದ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅಣ್ಣ. ಇಂಥ ಕಲ್ಲ ಇಟ್ಟಂಗಿ ಕೊಟ್ಬಿಟ್ರತ್ತಾಗ ಹಿಂಗೆ ಇಟ್ಕೊಂಡು ಅಡ್ಡಾಡೋ ಏನಾಗೋದೈತಿ. 2 ದಿನ ಚಾರ್ಜಿಂಗ್ ಖತಮ್ ಮಾಡಿ ಮತ್ತೆ 100 ವೋಲ್ಟಿನ ಚಾರ್ಜ್ ಚುಚ್ಚಿ ಸುರ್ರಂತಿಲಿ ಚಾರ್ಜ್ ಹಚ್ಚಿ ಮತ್ತೆ ಕುಂದ್ರದೈತಿ. ಹಂಗ ನೋಡ್ರಿಪ್ಪ, ಮುಂದ್ಲಿಂತ ಹೊಡ್ಕೊಳಕ 20 ಮೆಗಾ ಪಿಕ್ಸಲ್ಸ್, ಹಿಂದ್ಲಿಂತ ಹೊಡ್ಕೊಳಕ 2 ಕ್ಯಾಮರಾ ಸೆನ್ಸರ್. ಅಂದ್ರೆ 50 ಮೆಗಾ ಪಿಕ್ಸಲ್ಸ್ ದ ಪ್ರೈಮರಿ ಆತ್ಪ OS ಫೀಚರ್ ಕೊಟ್ಟಾಗಿದ್ದು. ಮತ್ತೆ ಅದ್ರ ಕೊಟ್ಟಾಗ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾ 8 ಮೆಗಾ ಪಿಕ್ಸಲ್ಸ್. ಒಟ್ಟೊಳಗೆ ಈ ಸ್ಮಾರ್ಟ್ ಫೋನ್ ದ ಇಷ್ಟೆಲ್ಲ ಹಣೆ ಬರೈತಿ. ಸ್ವಲ್ಪ ದಿನ ಇದರ ಲಾಂಚಿಂಗ್ ಡೇಟ್, ಇವೆಂಟ್, ಲೀಕ್ಸ್, ರೂಮರ್ಸ್ ಇನ್ನೂ ಕನ್ಫರ್ಮ್ ಆಗೋದೈತಿ. ಟೆನ್ಷನ್ ತಗೊಳ್ಳೋದು ಬ್ಯಾಡ್ ಆಗೈತಿ. ಅಪ್ಡೇಟ್ ನಾನು ನಿಮಗೆ ಮಾಡೋದೈತಿ. ಅದ್ರ ಸಲುವಾಗಿ ಲೈಕ್ ಹೊಡೆದ, ಸಬ್ಸ್ಕ್ರೈಬ್ ಹೊಡೆದ, ಗಂಟಿ ಹೊಡೆದ ವಿಡಿಯೋ ಹೆಂಗೆ ಅನ್ನಿಸ್ತ ಕಮೆಂಟ್ಸ್ ಒಳಗೆ ಹೇಳ್ಬೇಕಾಗಿತ್ತು. ಎಲ್ಲಿ ತನಕ ವಿಡಿಯೋ ನೋಡ್ಕೊಂಡು ನಿಂತಿರಪ್ಪ ದೊಡ್ಡ ಪುಣ್ಯಾತ್ಮ ನೀವು. ಹಿಂಗೆ ವಿಡಿಯೋ ನೋಡ್ಕೊಂತೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.